ಯಲ್ಲಾಪುರ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿ ನರ್ಮದಾ ನಾಯ್ಕ್, ಉಪಾಧ್ಯಕ್ಷರಾಗಿ ಅಮಿತ್ ಅಂಗಡಿ ಅವಿರೋಧ ಆಯ್ಕೆ. ಪಟ್ಟಣ ಪಂಚಾಯತ್ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆಗಸ್ಟ್ 21ರಂದು ಮಧ್ಯಾಹ್ನ ಸುಮಾರು 1 ಗಂಟೆಗೆ ಮುಕ್ತಾಯಗೊಂಡಿತು. ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾದ ನರ್ಮದಾ ನಾಯ್ಕ್ ನೂತನ ಅಧ್ಯಕ್ಷರಾಗಿ, ಅಮಿತ್ ಅಂಗಡಿ ಉಪಾಧ್ಯಕ್ಷರಾಗಿ ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಅಬ್ದುಲ್ ಅಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣೆಯ ಪ್ರಕ್ರಿಯೆ ನಂತರ ಮಾತನಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್, ಕೇವಲ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಗಳಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಚುನಾವಣೆ ಮಾಡುವ ಪರಿಸ್ಥಿತಿ ಎದುರಾಗಲಿಲ್ಲ. ಇದರಿಂದಾಗಿ ಅವಿರೋಧ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು, ಅವರ ಕಾಲಾವಧಿಯಲ್ಲಿ ಪಟ್ಟಣದ ಸಮರ್ಪಕ ಅಭಿವೃದ್ಧಿ ಆಗುವಂತಾಗಲಿ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ವಿವೇಕ್ ಹೆಬ್ಬಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್.ಕೆ. ಭಟ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಜಯ್ ಮಿರಾಶಿ, ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿರೀಶ್ ಪ್ರಭು, ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುನಂದಾ ದಾಸ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿ.ಎಸ್. ಭಟ್, ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಉಲ್ಲಾಸ್ ಶಾನ್ಭಾಗ್, ಪಟ್ಟಣ ಪಂಚಾಯತ್ ಸದಸ್ಯರು, ಕಾಂಗ್ರೆಸ್ ಕಾರ್ಯಕರ್ತರು ಇತರರು ಇದ್ದರು. ಬಿಜೆಪಿ ಬಹಿಷ್ಕಾರದ ಹಿನ್ನೆಲೆಯಲ್ಲಿ ನನಗೆ ಮಾಹಿತಿ ಊರಲ್ಲೇ ಇದ್ದು ವಿಪ್ ಕೂಡಿದ ಆಫೀಸಿಗೆ ವಿಪ್ ಹಚ್ಚಿ ಹೋಗಿದ್ದನ್ನು ಗಮನಿಸಿದೆ. ಸಭೆಯಲ್ಲಿ ಹಾಜರಾಗ್ತಕ್ಕಂಥದ್ದು ನನ್ನ ಅಧಿಕಾರ. ನನ್ನ ಅಧಿಕಾರಕ್ಕಾಗಿ ನಾನು ಸಭೆಯಲ್ಲಿ ಹಾಜರಾಗಿದೆ. ಯಾವ ನಾಮಪತ್ರ ಸಲ್ಲದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆ. ಹಾಗಾಗಿ ವೋಟಿಂಗ್ ಪ್ರಶ್ನೆ ಉದ್ಭವ ಆಗಲಿ. ಅವಿರೋಧವಾಗಿ ಪಟ್ಟಣ ಪಂಚಾಯತ್ಗೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಗಿದೆ. ಎಲ್ಲರೂ ಒಳ್ಳೆಯದಾಗಿ ಕೆಲಸ ಮಾಡಿ ಪಟ್ಟಣದ ಸರ್ವಾಂಗೀಣ ಪ್ರಗತಿಯ ಬಗ್ಗೆ ಮತ್ತಷ್ಟು ಹೆಚ್ಚಾದ ಹೆಜ್ಜೆ ಇಡಿ. ಪಟ್ಟಣದಲ್ಲಿ ಬಡವ ಸಮಸ್ಯೆ ಬಗ್ಗೆ ಹೆಚ್ಚು ನಿಗಾ ಇಡಿ. ಇನ್ನು ಅನೇಕ ಕೆಲಸಗಳಿಗೆ ಪಟ್ಟಣಕ್ಕೆ ಆಗಬೇಕಾಗಿದೆ. ಆ ಕೆಲ ಕೆಲಸಗಳ ಕ್ಷೇತ್ರ ಶಾಸಕರಿಗೆ ಪಟ್ಟಣ ಪಂಚಾಯತಿ ಏನೆಲ್ಲ ಅವಶ್ಯಕತೆ ಇದೆ